ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಬಸವಪ್ರಭು ಕೋರೆ ಸೈನ್ಸ್ ಕಾಮರ್ಸ್ ಕಾಲೇಜ್ ಚಿಕ್ಕೋಡಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಲ್ರೆಡಿ 3 ವಿಡಿಯೋ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ದು ಅಪ್ಲೋಡ್ ಮಾಡಿದ್ದೀನಿ. ಇದು 4ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ ಮೆಕ್ಯಾನಿಸಮ್ ಆಫ್ ಎಸ್ಟರಿಫಿಕೇಷನ್ ಆ್ಯಂಡ್ ಹೈಡ್ರಾಲಿಸಿಸ್ ಆಫ್ ಎಸ್ಟರ್. ಹೈಡ್ರಾಲಿಸಿಸ್ ಆಫ್ ಎಸ್ಟರು 2 ಮೆಥಡಿಂದ ಆಗುತ್ತೆ. ಒಂದು ಆ್ಯಸಿಡ್ ಕೆಟಲೈಸ್ಡ್ ಆಗುತ್ತೆ, ಇನ್ನೊಂದು ಬೇಸ್ ಕೆಟಲೈಸ್ ಆಗುತ್ತೆ. ಅದನ್ನು ಇವತ್ತು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡಬೇಕು ಅಂದರೆ, ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ ಅಂತಂದರೆ ಐ ಆಮ್ ಇಂಟ್ರೆಸ್ಟೆಡ್ ಇನ್ ದಿ ಫಂಕ್ಷನ್ ಗ್ರೂಪ್ ಪ್ರೆಸೆಂಟ್ ಇನ್ ದೆಮ್. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ದು ಫಂಕ್ಷನಲ್ ಗ್ರೂಪು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇದೆ, RCOOH ಅಂತ ಅದು ಹೇಳ್ತೀವಿ ಜನರಲ್ ಫಾರ್ಮುಲಾ. ಫಂಕ್ಷನ್ ಗ್ರೂಪ್ ಯಾವುದಿದೆ ಅಂದರೆ COOH ಗ್ರೂಪ್ ಇದೆ ಅಂತ ಹೇಳ್ತೀವಿ. ಸೊ ಈಚ್ ಫಂಕ್ಷನಲ್ ಗ್ರೂಪ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್. ಪ್ರತಿಯೊಂದು ಫಂಕ್ಷನಲ್ ಗ್ರೂಪ್ನು ತಂದೇ ಆದಂಥ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ ಇರುತ್ತೆ. ಅದೇ ಥರ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ದು ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ ಯಾವುದು ಅಂತಂದರೆ ಎಸ್ಟರಿಫಿಕೇಷನ್ ರಿಯಾಕ್ಷನ್ ವೆನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇಟ್ ಮೇ ಬಿ ಆಲಿಫ್ಯಾಟಿಕ್ ಆಗಿರ್ಬೋದು, ಅನ್ಸ್ಯಾಚುರೇಟೆಡ್ ಆಗಿರ್ಬೋದು, ಆರೈಲ್ ಆಗಿರ್ಬೋದು, ಯಾವುದಾರ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆಗಿರ್ಬೋದು. ಆಲ್ ಟೈಪ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಮೊನೊಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಟ್ರೈಕಾರ್ಬಾಕ್ಸಿಲಿಕ್, ಆಲ್ ಟೈಪ್ ಆಫ್ carboxylic acid undergo this type of reaction, and this reaction we are going to call it as esterification reaction. As there is a formation of an ester, this reaction is called as esterification reaction. When carboxylic acid is made to react with the alcohol in presence of a mineral acid like HCl, sulfuric acid, when you heat this reaction, we are going to form a ester. This process we are going to call it as esterification reaction. When carboxylic acid made to react with an alcohol in presence of a concentrated H2SO4, then the reaction proceed to form the ester, and this reaction is called as esterification reaction. So carboxylic acid na navilli heat ಮಾಡಬೇಕಾಗುತ್ತೆ in presence of ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡಬೇಕಾಗತ್ತೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಎಸ್ಟರಿಫಿಕೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದಿ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ ಆಫ್ ಆಲ್ ದಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಮೆಕ್ಯಾನಿಸಮ್ ನೋಡ್ಕೊಳ್ಳೋಣ. ಮೆಕ್ಯಾನಿಸಮ್ ಅಂದರೆ ಏನು ಅಂದರೆ, ದ ಪಾತ್ ಇನ್ ವಿಚ್ ಯುವರ್ ರಿಯಾಕ್ಟೆಂಟ್ಸ್ ಆರ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ ಥ್ರೂ ಇಂಟರ್ಮೀಡಿಯೇಟ್ಸ್ ಟು ಫಾರ್ಮ್ ದಿ ಪ್ರಾಡಕ್ಟ್. ಇದಕ್ಕೆ ನಾವೇನಂತ ಕರಿತೀವಿ, ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಅಂದರೆ ಈಗ ರಿಯಾಕ್ಟೆಂಟ್ಸ್ ಇದೆ, ಆ ರಿಯಾಕ್ಟೆಂಟ್ಸ್ ಏನಾಗಬೇಕು, ಓಲ್ಡ್ ಬಾಂಡ್ ಬ್ರೇಕ್ ಆಗಬೇಕು, ನ್ಯೂ ಬಾಂಡ್ ಫಾರ್ಮ್ ಆಗಬೇಕು. ಫಾರ್ಮ್ ಆಗೋಕ್ಕಿಂತ ಮುಂಚೆ ಇಂಟರ್ಮೀಡಿಯೇಟ್ಸ್ ಫಾರ್ಮೇಷನ್ ಆಗುತ್ತೆ. ಆ ಇಂಟರ್ಮೀಡಿಯೇಟು ಹೇಗೆ ಪ್ರಾಡಕ್ಟ್ನ ಫಾರ್ಮ್ ಮಾಡುತ್ತೆ, ದ ಎಂಟೈರ್ ಪಾತ್, ಎಂಟೈರ್ ರೋಡ್, ಎಂಟೈರ್ ಡಿಸ್ಟೆನ್ಸ್, ಹೌ ಯುವರ್ ರಿಯಾಕ್ಟೆಂಟ್ಸ್ ಆರ್ ಗೆಟಿಂಗ್ ಕನ್ವರ್ಟೆಡ್ ಟು ಪ್ರಾಡಕ್ಟ್, ಅದನ್ನು ತಿಳ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಸೊ ಮೆಕ್ಯಾನಿಸಮ್ ನನಗೆ ಏನು ಕೊಡುತ್ತೆ ಅಂದರೆ, ರಿಯಾಕ್ಷನ್ ಯಾವ ಥರ ಪ್ರೊಸೀಡ್ ಆಗ್ತಾ ಇದೆ, ಯಾವ ಥರ ಬಾಂಡ್ ಬ್ರೇಕ್ ಆಗ್ತಾ ಇದೆ, ಯಾವ ಥರ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗ್ತಾ ಇದೆ, ಆ ಇಂಟರ್ಮೀಡಿಯೇಟು ಹೇಗೆ ಪ್ರಾಡಕ್ಟ್ನ ಕೊಡ್ತಾ ಇದೆ, ಇದ್ರದ್ದೆಲ್ಲ ಕಂಪ್ಲೀಟ್ ನನಗೆ ಐಡಿಯಾನ ಕೊಡ್ತಾ ಹೋಗುತ್ತೆ. ಸೊ ಎಸ್ಟರಿಫಿಕೇಷನ್ ರಿಯಾಕ್ಷನ್ ಅಂತ ತಗೊಂಡ್ರೆ, ಇಟ್ ಟೇಕ್ಸ್ ಪ್ಲೇಸ್ ಇನ್ 4 ಡಿಫ್ರೆಂಟ್ ಸ್ಟೇಜಸ್. 4 ಡಿಫ್ರೆಂಟ್ ಸ್ಟೆಪ್ಸಲ್ಲಿ ಇದು ಆಗ್ತಾ ಹೋಗುತ್ತೆ. ಫಸ್ಟ್ ಸ್ಟೆಪ್ ಇಸ್ ಪ್ರೋಟನೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ನಾವು ಹೇಳ್ತಾ ಇದ್ದೀವಿ, ದಿಸ್ ರಿಯಾಕ್ಷನ್ ವಿ ಆರ್ ಡೂಯಿಂಗ್ ಇನ್ ಪ್ರೆಸೆನ್ಸ್ ಆಫ್ ಎನ್ ಮಿನರಲ್ ಆ್ಯಸಿಡ್ ಅಂತ ಹೇಳ್ತಾ ಇದ್ದೀವಿ. ದಟ್ ಆ್ಯಸಿಡ್ ವಿಲ್ ಗೋಯಿಂಗ್ ಟು ಜನರೇಟ್ H+. ಆ H+ ಜೊತೆಗೆ ಏನು ಮಾಡುತ್ತೆ ಅಂದರೆ, ನಿಮ್ಮ ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲಿ ಇರುವಂಥ ಕಾರ್ಬನೈಲ್ ಆಕ್ಸಿಜನ್ ಏನಿದೆಯಲ್ಲ, ಅದಕ್ಕೆ ಹೋಗಿ ಅಟ್ಯಾಕ್ ಆಗುತ್ತೆ. ಇಲ್ಲಿ ನೀವು ತಿಳ್ಕೊಬೇಕು, ನಾನು ಇದನ್ನು ಆಲ್ಡೇಟ್ಸ್ ಆ್ಯಂಡ್ ಕೀಟೋನ್ಸ್ ವಿಡಿಯೋ ಅಪ್ಲೋಡ್ ಮಾಡಿದಾಗೂ ಹೇಳಿದ್ದೀನಿ. ಸೊ C+O ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾರ್ಬನೈಲ್ ಕಾರ್ಬನ್ ಅಂತ ಕರಿತೀವಿ. ಆ ಕಾರ್ಬನ್ ಮೇಲೆ ಏನಾಗಿರುತ್ತೆ ಅಂದರೆ, ಸ್ಲೈಟ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ, ಆಕ್ಸಿಜನ್ ಮೇಲೆ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಚಾರ್ಜ್ ಆಗಿರೋದಿಲ್ಲ, ಆದರೆ ದೇರ್ ವಿಲ್ ಬಿ ಎ ಪಾರ್ಷಿಯಲಿ ಚಾರ್ಜ್ ಇರುತ್ತೆ. ಪಾರ್ಷಿಯಲಿ ಇದ್ದಾಗ ನಾವು ಡೆಲ್ಟಾ+, ಡೆಲ್ಟಾ- ಅಂತ ನಾವಲ್ಲಿ ಮೆನ್ಷನ್ ಮಾಡ್ತೀವಿ. ಡೆಲ್ಟಾ+ ಅಂತಂದರೆ ಏನು ಅಂತಂದರೆ, ಆ ಕಾರ್ಬನ್ ಮೇಲೆ ಏನಾಗ್ತಿದೆ ಅಂದರೆ, ದ ಬಾಂಡ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ಏನಿದೆಯಲ್ಲ, ದಟ್ ಈಸ್ ಗಿವನ್ ಟು ದಿ ಆಕ್ಸಿಜನ್. ಸೊ ಆ ಕಾರ್ಬನ್ ತನ್ನ ಎಲೆಕ್ಟ್ರಾನ್ಸ್ನ ಕೊಟ್ಟಿದೆ ಆಕ್ಸಿಜನ್ಗೆ, ಹಾಗಾಗಿ ಏನಾಗ್ತಿದೆ, ಅದು ಪಾಸಿಟಿವ್ ಚಾರ್ಜ್, ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ. ಆಕ್ಸಿಜನ್ ಮೇಲೆ ಏನಾಗ್ತಿದೆ ಅಂದರೆ, ಎಲೆಕ್ಟ್ರಾನ್ಸ್ ಬರ್ತಾ ಇದೆ, ಹಾಗಾಗಿ ಅದ್ರ ಮೇಲೆ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್ ಇದೆ. ಮೋರ್ ಓವರ್, ಆಕ್ಸಿಜನ್ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್. ಹಾಗಾಗಿ ಏನತ್ತೆ, ಇಟ್ ಹ್ಯಾಸ್ ಅ ಟೆಂಡೆನ್ಸಿ ಟು ಪುಲ್ ದಿ ಎಲೆಕ್ಟ್ರಾನ್, ತನ್ನ ಕಡೆಗೆ ಎಲೆಕ್ಟ್ರಾನ್ಸ್ನ ಎಳ್ಕೊಳ್ಳುತ್ತೆ. ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ನೆಗೆಟಿವ್ಲಿ ಚಾರ್ಜ್ ಇರುತ್ತೆ. ಸಿನ್ಸ್ ಇಟ್ ಗೋಯಿಂಗ್ ಟು ಹ್ಯಾವ್ ಎ ನೆಗೆಟಿವ್ಲಿ ಚಾರ್ಜ್, ಯುವರ್ H+ ವಿಲ್ ಗೋ ಅಂಡ್ ಅಟ್ಯಾಕ್ ಟು ಫಾರ್ಮ್ OH ಬಾಂಡ್. ಅರ್ಥ ಮಾಡ್ಕೋಬೇಕು ಹೇಗಾಗತ್ತೆ ಅಂತ. ಮೆಕ್ಯಾನಿಸಮ್ ನಿಮಗೆ ಅರ್ಥ ಆಯಿತು ಅಂದರೆ, ಎಂಡ್ ಪ್ರಾಡಕ್ಟ್ ಹಿಂಗೆ ಬರುತ್ತೆ. ವೈ ವಿ ಆರ್ ಗೆಟಿಂಗ್ ಓನ್ಲಿ ದಟ್ ಪ್ರಾಡಕ್ಟ್ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಓನ್ಲಿ ಥ್ರೂ ಮೆಕ್ಯಾನಿಸಮ್. ಸೊ ಈಗೇನಾಯಿತು, ಕಾರ್ಬೋಕೇಟಿಯನ್ ಜನರೇಟ್ ಆಯಿತು. ಫಸ್ಟ್ ಸ್ಟೇಜಲ್ಲಿ ಏನಾಗ್ತಿದೆ, H+ ಅಟ್ಯಾಕ್ ಆಗ್ತಿದೆ. H+ ಎಲ್ಲಿ ಅಟ್ಯಾಕ್ ಆಗ್ತಿದೆ, H+ ಎಲ್ಲಿಗೆ ಹೋಗಿ ಅಟ್ಯಾಕ್ ಆಗಬೇಕು, H+ ಅಂದ್ರೇನು, ಎಲೆಕ್ಟ್ರಾನ್ ಡಿಫಿಷಿಯೆಂಟ್. ಪಾಸಿಟಿವ್ ಚಾರ್ಜ್ ಬರೆದ್ರೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಶೀಸ್ ಅಂತ ಕರಿತೀವಿ. ನೆಗೆಟಿವ್ ಚಾರ್ಜ್ ಬಂದರೆ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗೂ ಎಲೆಕ್ಟ್ರಾನ್
ರಿಚ್ ಸ್ಪೀಶೀಸ್ ವಿಲ್ ಗೋ ಅಂಡ್ ಅಟ್ಯಾಕ್ ದಿ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಶೀಸ್. ಅವೆರಡರ ಮಧ್ಯದಲ್ಲಿ ಬಾಂಡ್ ಆಗುತ್ತೆ, ಆದರೆ ಕಾರ್ಬನ್ ತನ್ನ ಎಲೆಕ್ಟ್ರಾನ್ಸ್ನ ಕೊಟ್ಬಿಟ್ಟಿದೆ ಟು ಫಾರ್ಮ್ ದಿ ಬಾಂಡ್ ಬಿಟ್ವೀನ್ ಓ ಆ್ಯಂಡ್ ಹೆಚ್. ಹಾಗಾಗಿ ಏನಾಗ್ತಿದೆ ಅಂತಂದರೆ ಕಾರ್ಬನ್ ಮೇಲೆ ನಿಮಗೆ ಪಾಸಿಟಿವ್ ಚಾರ್ಜ್ ಬರ್ತಾ ಇದೆ. ಇಫ್ ಯು ಹ್ಯಾವ್ ಎ ಪಾಸಿಟಿವ್ ಚಾರ್ಜ್ ಆನ್ ದಿ ಕಾರ್ಬನ್, ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಕಾರ್ಬೋಕೆಟಿಯಾನ್. ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ ಅಂತಂದರೆ ಈ ಕಾರ್ಬೋಕೆಟಿಯಾನ್ ಏನು ಮಾಡುತ್ತೆ ಅಂದರೆ ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಮಾಡಬೇಕು. ಅನದರ್ ರಿಯಾಕ್ಟೆಂಟ್, ನನಗೆ 3 ರಿಯಾಕ್ಟೆಂಟ್ ಇದೆ, ಒಂದು ಕೆಟಲಿಸ್ಟ್ ಇದೆ, 2 ರಿಯಾಕ್ಟೆಂಟ್ಸ್ ಇದೆ. ಫಸ್ಟು ಸ್ಟೇಜಲ್ಲಿ ಕೆಟಲಿಸ್ಟು ಮತ್ತು ಒನ್ ಆಫ್ ದಿ ರಿಯಾಕ್ಟೆಂಟ್ ವಿಲ್ ಗೋ ಇನ್ ಟು ಇಂಟ್ರಾಕ್ಟ್. ಏನು ಬರುತ್ತಲ್ಲ ಆ ಇಂಟರ್ಮೀಡಿಯೇಟ್ ಜೊತೆಗೆ ಇನ್ನೊಂದು ರಿಯಾಕ್ಟೆಂಟು ಇಂಟ್ರಾಕ್ಟ್ ಆಗುತ್ತೆ. ಇನ್ನೊಂದು ರಿಯಾಕ್ಟೆಂಟ್ ಯಾವುದು, ನಮಗೆ ಇಲ್ಲಿ ಆಲ್ಕೋಹಾಲ್ ಇದೆ. ಎಗೇನ್ ಆಲ್ಕೋಹಾಲಲ್ಲೂ ನಿಮ್ಗೆ ಏನಾಗಿದೆ, ಓ ಇದೆ. ಓ ಈಸ್ electron rich in nature. It going to have a lone pair of electrons. ನೀವು electronic configuration of oxygen ಬರೆದ್ರೆ 1s2 2s2 2p4 ಅಂತ ಬರೀತೀರಾ. ಸೊ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂತಂದರೆ 6 ಎಲೆಕ್ಟ್ರಾನ್ಸ್ ಇರುತ್ತೆ. ಆದರೆ 2 ವಿಲ್ ಬಿ ಬಾಂಡೆಡ್ ಪೇರ್ ಅಂತ ಕರಿತೀವಿ. ಇನ್ನು ಅನದರ್ 2 ಏನು ಬರುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ದೇ ಗೋಯಿಂಟ್ ಹ್ಯಾವ್ ಎಕ್ಸಸ್ ಆಫ್ ಎಲೆಕ್ಟ್ರಾನ್. ಆ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಚ್ ಇಸ್ ಪ್ರೆಸೆಂಟ್ ಆನ್ ದಿ ಆಕ್ಸಿಜನ್ ವಿಲ್ ಬಿ ಗಿವನ್ ಟು ದಿ ಪಾಸಿಟಿವ್ಲಿ ಚಾರ್ಜ್ ಕಾರ್ಬೋಕೆಟಿಯಾನ್. ನಾನು ಮುಂಚೆನೇ ಹೇಳ್ದಂಗೆ ಒಂದು ಎಲೆಕ್ಟ್ರಾನ್ ರಿಚ್, ಎಲೆಕ್ಟ್ರಾನ್ ಡಿಫಿಷಿಯೆಂಟ್, ಅವೆರಡರ ಮಧ್ಯದಲ್ಲಿ ಬಾಂಡ್ ಆಗ್ತಾ ಹೋಗುತ್ತೆ. ಸೊ ಇವೆರಡರ ಮಧ್ಯದಲ್ಲಿ ಏನಾಗುತ್ತೆ, ಒಂದು ಬಾಂಡ್ ಆಗುತ್ತೆ. ಸಿನ್ಸ್ ಆಕ್ಸಿಜನ್ ಹ್ಯಾಸ್ ಗಿವನ್ ಅವೇ ಇಟ್ಸ್ ಎಲೆಕ್ಟ್ರಾನ್, ಇಟ್ ಗೋಯಿಂಗ್ ಟು ಟೇಕ್ ಪಾಸಿಟಿವ್ ಚಾರ್ಜ್. ಸೊ ಇಲ್ಲಿ ಏನಾಯಿತು, ಇನ್ನೊಂದು ಇಂಟರ್ಮೀಡಿಯೇಟ್ ಬಂತು ವಿಚ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್ ಅಂದರೆ ಆಕ್ಸಿಜನ್ ಆಯಿತು. ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಟ್ರಾನ್ಸ್ಫರ್ ಆಫ್ ಪ್ರೋಟಾನ್ ಆಗುತ್ತೆ. ಟ್ರಾನ್ಸ್ಫರ್ ಆಫ್ ಪ್ರೋಟಾನ್ ಅಂದರೆ ಏನಾಗುತ್ತೆ, ಈ ಪ್ರೋಟಾನ್ ಏನಿದೆಯಲ್ಲ ಆ ಪ್ರೋಟಾನ್ ಏನು ಮಾಡುತ್ತೆ, it will come away as H plus and it will attack O which is present in the same system. ಅದರಲ್ಲೇ ಇದೆ, again oxygen is electron rich ಇದೆ ಅದು, ಹಾಗಾಗಿ ಏನು ಮಾಡುತ್ತೆ H plus ಮೇಲೆ ಹೋಗುತ್ತೆ, ಅಲ್ಲಿ H2O plus ಆಗಿ ಆಗುತ್ತೆ. ಸಿನ್ಸ್ ಆಕ್ಸಿಜನ್ has given away its electron, it going to carry the positive charge ಮತ್ತೆ OR ಆಗುತ್ತೆ. ಈ ಪಾಸಿಟಿವ್ ಚಾರ್ಜ್ ಅಂದರೆ ಆಕ್ಸಿಜನ್ ಏನಿದೆಯಲ್ಲ ಅದು ನಲಿಫೈ ಆಗ್ಬಿಡುತ್ತೆ. ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ಎಲಿಮಿನೇಷನ್ ಆಫ್ ಪ್ರೋಟಾನ್ ಆಗುತ್ತೆ ಅಂಡ್ ವಾಟರ್ ಏನಾಗುತ್ತೆ ಹೊರಗಡೆಗೆ ಬಂದ್ಬಿಡುತ್ತೆ. ಸೊ ಅವಾಗ ಏನಾಯಿತು, H2O ಆಗಿ ವಾಟರ್ ಹೊರಗಡೆ ಬಂತು. ಅಲಾಂಗ್ ವಿತ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ H. ಸೊ ಈ ರೀತಿಯಾಗಿ ನಿಮ್ಗೆ ಏನಾಗುತ್ತೆ, ಎಸ್ಟರ್ ಫಾರ್ಮೇಷನ್ ಆಗುತ್ತೆ. ಹೇಗಾಗುತ್ತೆ ಅಂದರೆ 4 ಸ್ಟೆಪ್ಪಲ್ಲಿ ಆಗುತ್ತೆ. ವಾಟ್ ಈಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್? ವೆನ್ ಆಲ್ಕೋಹಾಲ್ ಮೇಡ್ ಟು ರಿಯಾಕ್ಟ್ ವಿತ್ ವೆನ್ ಆಲ್ಕೋಹಾಲ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆನ್ ಹೀಟಿಂಗ್, ವಿ ಯೂಸ್ ಇನ್ ದಿ ಮಿನರಲ್ ಆಸಿಡ್ ಬೇಕೇ ಬೇಕು. ಸೊ ಫಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಪ್ರೋಟೋನೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. ಕಾರ್ಬಾಕ್ಸಿಲಿಕ್ ಆಸಿಡ್ ಮೇಲೆ ಏನಾಗುತ್ತೆ, ಕಾರ್ಬನ್ ಇದೆ, ಕಾರ್ಬನ್ಗೆ ಸ್ಲೈಟ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ, ಆಕ್ಸಿಜನ್ಗೆ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಹಾಗಾಗಿ ನಿಮ್ಮ ಪ್ರೋಟಾನ್ ಏನು ಮಾಡುತ್ತೆ, ಆಕ್ಸಿಜನ್ ಮೇಲೆ ಅಟ್ಯಾಕ್ ಮಾಡುತ್ತೆ, ಕಾರ್ಬೋಕೆಟಿಯಾನ್ ಬಂತು. ಆ ಕಾರ್ಬೋಕೆಟಿಯಾನ್ ಏನು ಮಾಡುತ್ತೆ, ಆಲ್ಕೋಹಾಲ್ ಜೊತೆಗೆ ಅಟ್ಯಾಕ್ ಮಾಡುತ್ತೆ. ಆಲ್ಕೋಹಾಲಲ್ಲಿ ಆಕ್ಸಿಜನ್ ಇದೆ, ಅಗೇನ್ ಆಕ್ಸಿಜನ್ ಇಸ್ ಎಲೆಕ್ಟ್ರಾನ್ ರಿಚ್ ಇನ್ ನೇಚರ್, ತನ್ನ ಎಲೆಕ್ಟ್ರಾನ್ಸ್ನ ಕೊಡುತ್ತೆ, ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ಪ್ರೋಟಾನ್ ಟ್ರಾನ್ಸ್ಫರ್ ಆಗುತ್ತೆ ಬಿಟ್ವೀನ್ O ಆ್ಯಂಡ್ H. ಬಾಂಡ್ ನೋಡ್ಕೊಳ್ಳಿ, ಬಿಟ್ವೀನ್ O ಆ್ಯಂಡ್ H ಏನಿದೆಯಲ್ಲ ಅಲ್ಲಿ ಏನು ಮಾಡುತ್ತೆ, ಆ OH ಅಲ್ಲಿರುವಂಥ ಎಲೆಕ್ಟ್ರಾನ್ಸ್ನ ಆಕ್ಸಿಜನ್ಗೆ ಕೊಟ್ಬಿಡುತ್ತೆ. H ವಿಲ್ ಗೋ ಅವೇ ಆಸ್ H+ ಆಗಿ ಹೊರಗಡೆ ಹೋಗುತ್ತೆ. ಅದೇನು ಮಾಡುತ್ತೆ, ಆಕ್ಸಿಜನ್ದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಯೂಸ್ ಮಾಡಿಕೊಂಡು OH2+ ಆಗುತ್ತೆ. ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಸಿನ್ಸ್ ಆಕ್ಸಿಜನ್ ಹ್ಯಾಸ್ ಗಿವನ್ ಅವೇ ಇಟ್ಸ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಆ ಪ್ರೋಟಾನ್ ಏನಿದೆಯಲ್ಲ ಆ ಪ್ರೋಟಾನ್ ವಿಲ್ ಗೋ ಅವೇ ಆಸ್ H+ ಆ್ಯಂಡ್ ವಾಟರ್ ಎಲಿಮಿನೇಟ್ ಆಗುತ್ತೆ. ಸೊ ಯುವರ್ ಗೆಟ್ ಬ್ಯಾಕ್ ಯುವರ್ H+ ಯು ಆರ್ ಆ್ಯಕ್ಟಿಂಗ್ ಆಸ್ ಎ ಕೆಟಲಿಸ್ಟ್ ವಿಲ್ ಬಿ ರೀಜನರೇಟೆಡ್ ಅಟ್ ದಿ ಎಂಡ್ ಆಫ್ ದಿ ರಿಯಾಕ್ಷನ್. ಈ ರೀತಿಯಾಗಿ ಎಸ್ಟರಿಫಿಕೇಶನು 4 ಸ್ಟೆಪ್ಪಲ್ಲಿ ನಿಮಗೆ ಆಗ್ತಾ ಹೋಗುತ್ತೆ. ಅದೇ ಥರ ಈ ರಿಯಾಕ್ಷನ್ ಇದೆಯಲ್ಲ ಅದು ರಿವರ್ಸಿಬಲ್ ರಿಯಾಕ್ಷನ್ನು ಆಗ್ಬೋದು. ಈಗ ನನಗೆ ಎಸ್ಟರ್ ಫಾರ್ಮೇಷನ್ ಆಗಿದೆ. ಎಸ್ಟರ್ ಹೆಂಗೆ ಬಂತು, ಕಾರ್ಬಾಕ್ಸಿಲಿಕ್ ಆಸಿಡ್ ಮತ್ತು ಆಲ್ಕೋಹಾಲ್ನ ರಿಯಾಕ್ಟ್ ಮಾಡಿದಾಗ ನನಗೆ ಎಸ್ಟರ್ ಬಂತು. ಅದನ್ನೇ ಎಸ್ಟರ್ ಮತ್ತು ವಾಟರ್ ಬಂತು, ಅದನ್ನು ರಿವರ್ಸ್ ಮಾಡ್ಬೋದು. ಆ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ ಅಂದರೆ ಹೈಡ್ರಾಲಿಸಿಸ್ ಆಫ್ ಎಸ್ಟರ್ ಅಂತ ಕರಿತೀನಿ. ಈ ಎಸ್ಟರ್ ಇದೆ, ಎಸ್ಟರ್ನಿಗೆ ಏನು ಮಾಡ್ತಾ ಇದ್ದೀನಿ, ನಾನು ವಾಟರ್ ಹಾಕ್ತಾ ಇದ್ದೀನಿ. ಹೈಡ್ರಾಲಿಸಿಸ್ ಅಂದ್ರೇನು, ಅಡಿಷನ್ ಆಫ್ ವಾಟರ್ ಮಾಡ್ತಾ ಇದ್ದಾಗ ನಿಮ್ಗೆ ಅಗೇನ್ ವಿಲ್ ಗೆಟ್ ಬ್ಯಾಕ್ ಯುವರ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂಡ್ ಎ ಆಲ್ಕೋಹಾಲ್. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಹೈಡ್ರಾಲಿಸಿಸ್ ಆಫ್ ಎಸ್ಟರ್ ಅಂತ ಕರಿತೀವಿ. ಸೊ ವಿಚ್ ಇಸ್ ಎಕ್ಸಾಕ್ಟ್ಲಿ ರಿವರ್ಸ್ ಆಫ್ ದಿ ಎಸ್ಟರಿಫಿಕೇಶನ್ ರಿಯಾಕ್ಷನ್ಗೆ ಎಕ್ಸಾಕ್ಟ್ಲಿ ಆಪೋಸಿಟ್ ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಹೈಡ್ರಾಲಿಸಿಸ್ ಆಫ್ ಎನ್ ಎಸ್ಟರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಆದರೆ ಈ ರಿಯಾಕ್ಷನ್ನು ಇಟ್ ಕ್ಯಾನ್ ಬಿ ಕೆಟಲೈಸ್ ಬೈ ಬೇಸ್ ಆರ್ ಇಟ್ ಕ್ಯಾನ್ ಬಿ ಕೆಟಲೈಸ್ ಬೈ ಆ್ಯಸಿಡ್. ಸೊ ಅದು ಆ್ಯಸಿಡ್ ಜೊತೆಗೂ ಆ್ಯಸಿಡ್ ಬೇಕಾದ್ರೆ ಕೆಟಲೈಸ್ ಮಾಡ್ಬೋದು, ಇಲ್ಲಾಂದರೆ ಬೇಸ್ ಬೇಕಾದ್ರೆ ಕೆಟಲೈಸ್ ಮಾಡ್ಬೋದು. ಸೊ ಹಾಗಾಗಿ ನನಗೆ 2 ಮೆಕ್ಯಾನಿಸಮ್ಸ್ ಬರ್ತಾ ಹೋಗುತ್ತೆ. ಮೆಕ್ಯಾನಿಸಮ್ ಅಂದರೆ ಮುಂಚೆನೇ ಹೇಳ್ದಂಗೆ ಪಾತ್. ಆ್ಯಸಿಡ್ ಕೆಟಲೈಸ್ ಆದಾಗ ಬೇರೆ ಪಾತ್ ತೊಗೊಳುತ್ತೆ, ಬೇಸ್ ಕೆಟಲೈಸ್ ಆದಾಗ ಬೇರೆ ಪಾತ್ ತೊಗೊಳುತ್ತೆ. ಸೊ ಹಾಗಾಗಿ ಇದೇನಾಗುತ್ತೆ ಅಂದರೆ ಆ್ಯಸಿಡ್ ಕೆಟಲೈಸ್ಡ್ ಆದಾಗ
ಒಂದು ಥರ ಮೆಕ್ಯಾನಿಸಮ್ ಆಗುತ್ತೆ. ಬೇಸ್ ಕೆಟಲೈಸ್ ಆದಾಗ ಇನ್ನೊಂದು ಥರ ಮೆಕ್ಯಾನಿಸಮ್ ಆಗುತ್ತೆ. ಎಗೇನ್ ಸೊ ಮೆಕ್ಯಾನಿಸಮ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಕೈನೆಟಿಕ್ಸ್ ಮೇಲೂ ನಾವು ಹೇಳ್ತಾ ಹೋಗ್ತೀವಿ. ಸೊ ಫಸ್ಟ್ ಆರ್ಡರ್ ಕೈನೆಟಿಕ್ಸ್, ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್, ಆ ಬೇಸಿಸ್ ಮೇಲೂ ಹೋಗ್ತಾ ಹೋಗ್ತೀವಿ. ಸೊ ಹಿಯರ್ ದಿಸ್ ರಿಯಾಕ್ಷನ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ಎನ್ ಎಸ್ಟರ್, ನಾಟ್ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ವಾಟರ್. ಎರಡು ರಿಯಾಕ್ಟೆಂಟ್ಸ್ ಇದೆ. ಎರಡು ರಿಯಾಕ್ಟೆಂಟ್ಸಲ್ಲಿ ಎರಡರದ್ರ ಮೇಲೂ ಡಿಪೆಂಡೆಂಟ್ ಆಗ್ತಾ ಇದ್ರೆ ನಿಮ್ಮದು ಕಾನ್ಸಂಟ್ರೇಷನ್ನು. ರೇಟ್ ಆಫ್ ದಿ ರಿಯಾಕ್ಷನ್ ಇಫ್ ಇಟ್ ಇಸ್ ಡಿಪೆಂಡ್ಸ್ ಆನ್ ಬೋತ್ ಎಸ್ಟರ್ ಮತ್ತು ವಾಟರ್ ಇತ್ತು ಅಂದರೆ ಆವಾಗ ಅದನ್ನು ಏನಂತ ಕರಿತೀನಿ, ಬೈ ಮಾಲಿಕ್ಯುಲರ್ ಅಂತ ಹೇಳ್ತೀನಿ. ಒಂದ್ರ ಮೇಲೆ ಡಿಪೆಂಡೆಂಟ್ ಆಗಿತ್ತು ಅಂದರೆ ಆವಾಗ ಅದನ್ನು ಯೂನಿಮಾಲಿಕ್ಯುಲರ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಂದು ರೇಟ್ ಆಫ್ ದಿ ರಿಯಾಕ್ಷನ್ ಏನಿದೆ, ಕೈನೆಟಿಕ್ಸ್ ಏನಿದೆ, ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಿದೆ, ಡಿಪೆಂಡಿಂಗ್ ಆನ್ ಬೋತ್ ದಿ ರಿಯಾಕ್ಟೆಂಟ್ಸ್, ಒನ್ ಇಸ್ ಅನ್ ಎಸ್ಟರ್, ಅದರ್ ಒನ್ ಇಸ್ ಅನ್ ವಾಟರ್. ಹಾಗಾಗಿ ಇದನ್ನು ನಾನು ಏನಂತ ಕರಿತೀನಿ, ಬೈ ಮಾಲಿಕ್ಯುಲರ್ ಅಂತ ಕರಿತೀನಿ. ಅಗೇನ್ ದಿಸ್ ರಿಯಾಕ್ಷನ್ ಇಸ್ ಕೆಟಲೈಸ್ಡ್ ಬೈ ಆಸಿಡ್. ಹಾಗಾಗಿ ನಾವೇನಂತ ಕರಿತೀವಿ ಇದನ್ನ, ಆಸಿಡ್ ಕೆಟಲೈಸ್ಡ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಏಕೆನ್ ಬಾಂಡ್ ಯಾವುದು ಕ್ಲೀವ್ ಆಗ್ತಿದೆ ಅಂದರೆ ಅಸೈಲ್ ಆಕ್ಸಿಜನ್ ಬಾಂಡು ಕ್ಲೀವ್ ಆಗ್ತಾ ಇದೆ. ಎಲ್ಲಿ ಬಾಂಡ್ ಕ್ಲೀವ್ ಆಗ್ತಿದೆ ಅಂದರೆ ಓ ಮತ್ತು ಆರ್ ಡ್ಯಾಶ್ ಮಧ್ಯದಲ್ಲಿ ಬಾಂಡ್ ಕ್ಲೀವ್ ಆಗ್ತಾ ಇದೆ. ಹಾಗಾಗಿ ಆ ಅಸೈಲ್ RCOO ಇದೆಯಲ್ಲ, ಅದಕ್ಕೆ OCOO ಇತ್ತು ಅಂದರೆ ಅದಕ್ಕೆ ಅಸೈಲ್ ಅಂತ ಹೇಳ್ತೀವಿ. ಹಾಗಾಗಿ ಅಸೈಲ್ ಕ್ಲಿವೇಜ್ ಆಗ್ತಾ ಇದೆ. ಹಾಗಾಗಿ ಇದನ್ನ AAC2 ಮೆಕ್ಯಾನಿಸಮ್ ಅಂತ ಕರಿತೀವಿ. ದ ಟು ರೆಪ್ರೆಸೆಂಟ್ ಬೈ ಮಾಲಿಕ್ಯುಲರ್. AC ಅಂದರೆ ಅಸೈಲ್ ಆಕ್ಸಿಜನ್ ಕ್ಲಿವೇಜ್ ಆಗ್ತಿದೆ ಅಂತ, A ಅಂದರೆ ಆಸಿಡ್ ಕೆಟಲೈಸ್ಡ್ ಆಗ್ತಿದೆ ಅಂತ ನಮಗಿಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈ ಮೆಕ್ಯಾನಿಸಮ್ನ ತಗೊಂಡ್ರೆ ಅಗೇನ್ ಎಸ್ಟರ್ ಜೊತೆಗೆ ಫಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ಪ್ರೋಟನೇಷನ್ ಆಫ್ ಎಸ್ಟರ್ ಫಾಲೋಡ್ ಬೈ ದಿ ಫಾರ್ಮೇಷನ್ ಆಫ್ ಕಾರ್ಬೋಕೆಟಿಯಾನ್. ಸೊ ಮತ್ತೆ ಏನಾಗುತ್ತೆ, H+ ಇರುತ್ತೆ. H+ ಏನು ಮಾಡುತ್ತೆ, ಆಕ್ಸಿಜನ್ ಮೇಲೆ ಅಟ್ಯಾಕ್ ಆಗುತ್ತೆ. ಲಾಸ್ಟ್ ಹೇಗಾಯ್ತಲ್ಲ ಅದೇ ಥರ ಯು ಆರ್ ಗೋಯಿಂಗ್ ಟು ಗೆಟ್ ಎ ಕಾರ್ಬೋಕೆಟಿಯಾನ್. ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಅಟ್ಯಾಕ್ ಆಫ್ ದಿ ನ್ಯೂಕ್ಲಿಯೋಫೈಲ್ ವಾಟರ್ ಮಾಲಿಕ್ಯೂಲು. ವಾಟರ್ ಮಾಲಿಕ್ಯೂಲ್ ಏನಾಗಿರುತ್ತೆ ನಿಮಗೆ, OH2 ಇರುತ್ತೆ, H2O ಇರುತ್ತೆ. ಹೇಗೇನು ಆಕ್ಸಿಜನ್ ಏನು ಮಾಡುತ್ತೆ, ಬಂದು ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಈ ರೀತಿಯಾಗಿ ಕಾರ್ಬೋಕೆಟಿಯಾನ್ದು ಹೋಗಿ ಅಟ್ಯಾಕ್ ಆಗುತ್ತೆ. ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ನಿಮಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೇಜಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರೋಟಾನ್ ಆಗುತ್ತೆ. ಆ್ಯಂಡ್ ಅಗೇನ್ ಟ್ರಾನ್ಸ್ಫರ್ ಆಫ್ ಪ್ರೋಟಾನ್ ಏನಾಗುತ್ತೆ, ವೆರಿ ಸ್ಮಾಲ್ ಇರುತ್ತೆ, ಎಲೆಕ್ಟ್ರಾನ್ಸ್ ಇಲ್ಲ, ಅದಕ್ಕೆ ಬಾಂಡೇಜಸ್ ಇಲ್ಲ. ಹಾಗಾಗಿ ಏನು ಮಾಡುತ್ತೆ, ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಏನು ಮಾಡ್ತಾ ಹೋಗುತ್ತದು, ಮೂವ್ ಆಗ್ತಾ ಹೋಗುತ್ತೆ. ಕೇರ್ಫುಲ್ಲಾಗಿ ನೀವು ಮೆಕ್ಯಾನಿಸಮ್ ನೋಡಬೇಕು. ಆ್ಯಕ್ಚುಲಿ ಮೆಕ್ಯಾನಿಸಮ್ಸ್ನ ಬೋರ್ಡ್ ಮೇಲೆ ಬರೆದ್ರೆ ನಿಮಗೆ ಅರ್ಥ ಆಗುತ್ತೆ. ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಎಲ್ಲಿ ಹೋಗಿ ಅಟ್ಯಾಕ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕಾಗತ್ತೆ. ಸೊ ಇಲ್ಲೇನಾಯಿತು, ಟ್ರಾನ್ಸ್ಫರ್ ಆಫ್ ಪ್ರೋಟಾನ್ ಆಯಿತು. ಟ್ರಾನ್ಸ್ಫರ್ ಆಫ್ ಪ್ರೋಟಾನ್ ಆದಾಗ ನಿಮ್ಗೆ ಏನಾಯಿತು, ಆಕ್ಸಿಜನ್ ವಿಚ್ ಗೋಯಿಂಗ್ ಟು ಕ್ಯಾರಿ OR ಗ್ರೂಪ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ಅದೇನು ಮಾಡುತ್ತೆ ಅಂದರೆ ಇಟ್ ವಿಲ್ ಗೋ ಅವೇ ಆ್ಯಸ್ ಆಲ್ಕೋಹಾಲ್ ಆಗಿ ಹೊರಗಡೆ ಬರುತ್ತೆ. ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ಲಾಸ್ ಆಫ್ ಪ್ರೋಟಾನ್ ಆಗುತ್ತೆ. ಹಾಗಾಗಿ ನಿಮಗೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರ್ತಾ ಹೋಗುತ್ತೆ. ಈ ಮೆಕ್ಯಾನಿಸಮ್ ಕಾನ್ಸಂಟ್ರೇಷನ್ ಡಿಪೆಂಡ್ಸ್ ಆನ್ ಬೋತ್ ರಿಯಾಕ್ಟೆಂಟ್, ದಟ್ ಇಸ್ ಅನ್ ಎಸ್ಟರ್ ಆ್ಯಂಡ್ ಆಲ್ಸೋ ವಾಟರ್. ಸೆಕೆಂಡ್ ಒನ್ ಏನಾಗುತ್ತೆ ಅಂದರೆ ಇಟ್ ಈಸ್ ಕೆಟಲೈಸ್ಡ್ ಬೈ ಆಸಿಡ್ ಕೆಟಲೈಸ್ ಬೈ ಮಾಲಿಕ್ಯುಲರ್. ಯಾವ ಕ್ಲಿವೇಜ್ ಆಗ್ತದೆ, ಅಸೈಲ್ ಆಕ್ಸಿಜನ್ ಬಾಂಡ್ ಕ್ಲಿವೇಜ್ ಆಗ್ತದೆ. ಅದಕ್ಕೋಸ್ಕರ ಅಸೈಲ್ ಆಕ್ಸಿಜನ್ ಬಾಂಡ್ ಕ್ಲಿವೇಜ್ ಅಂತ ನಾವು ಇದಕ್ಕೆ ಕನ್ಸಿಡರ್ ಮಾಡ್ತೀವಿ. ಸೇಮ್ ರಿಯಾಕ್ಷನ್ನೇ ಬೇಸ್ ಕೆಟಲೈಸ್ಡ್ನು ಆಗ್ಬೋದು. ಬೈ ಮಾಲಿಕ್ಯುಲರ್ ಬೇಸಿಕ್ ಮೆಕ್ಯಾನಿಸಮ್ ಇನ್ವಾಲ್ವಿಂಗ್ ಅಸೈಲ್ ಆಕ್ಸಿಜನ್ ಬಾಂಡ್ ಕ್ಲಿವೇಜ್. ಇದನ್ನು ಬೈ ಮಾಲಿಕ್ಯುಲರ್. ಕಾನ್ಸಂಟ್ರೇಷನ್ ಆಫ್ ದ ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಆಫ್ ಬೋತ್ ದ ರಿಯಾಕ್ಟೆಂಟ್ಸ್. ಹಂಗಾಗಿ ಬೈ ಮಾಲಿಕ್ಯುಲರ್ ಅಂತ ಹೇಳ್ತೀವಿ. ಆದರೆ ಯಾವುದು ಕೆಟಲೈಸ್ ಮಾಡ್ತಿದೆ ಅಂದರೆ ಬೇಸ್ ಕೆಟಲೈಸ್ ಮಾಡ್ತಾ ಇದೆ. ಯಾವ ಬಾಂಡ್ ಬ್ರೇಕ್ ಆಗ್ತಾ ಇದೆ, ಅಸೈಲ್ ಆಕ್ಸಿಜನ್ ಬಾಂಡ್ ಬ್ರೇಕ್ ಆಗ್ತಾ ಇದೆ. ಹಾಗಾಗಿ ಈ ರಿಯಾಕ್ಷನ್ನ BAC2 ಮೆಕ್ಯಾನಿಸಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, NaOH ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. Na+ ಅಂಡ್ OH- ಆಗಿ ಸ್ಪ್ಲಿಟ್ ಆಗುತ್ತೆ. ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಟು ದಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಕಾರ್ಬನ್ ಆಫ್ ಎನ್ ಎಸ್ಟರ್ ಆಗುತ್ತೆ. ಅವಾಗ ಏನಾಯ್ತದು, OH- ಆಯ್ತು. ಇಲ್ಲೇನಾಯಿತು, OH- ಎಲ್ಲಿ ಅಟ್ಯಾಕ್ ಆಗ್ತಿದೆ, ಕಾರ್ಬನ್ ಮೇಲೆ ಅಟ್ಯಾಕ್ ಆಗ್ತಿದೆ. ಬಿಕಾಸ್ ಕಾರ್ಬನ್ಗೆ ನಿಮ್ಗೆ ಏನಾಗ್ತಿದೆ, ಪಾಸಿಟಿವ್ಲಿ ಚಾರ್ಜ್ ಇದೆ. ಹಂಗಾಗಿ OH- ಅಲ್ಲಿ ಅಟ್ಯಾಕ್ ಆಯಿತು, O- ಬಂತು ನಿಮಗೆ. ನೆಕ್ಸ್ಟ್ ಥರ್ಡ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಎಲಿಮಿನೇಷನ್ ಆಫ್ ಆಲ್ಕಾಕ್ಸೈಡ್ ಅಯಾನ್ ಆಗುತ್ತೆ. ಸೊ ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಚ್ ಇಸ್ ಪ್ರೆಸೆಂಟ್ ಆನ್ ದಿ ಆಕ್ಸಿಜನ್ ಅದೇನು ಮಾಡುತ್ತೆ, ತನ್ನ ಎಲೆಕ್ಟ್ರಾನ್ಸ್ನ ಕೊಡುತ್ತೆ, OR ಹೊರಗಡೆ ಕಳಿಸುತ್ತೆ. ORಗೆ ನಾವೇನಂತ ಕರಿತೀವಿ, ಆಲ್ಕಾಕ್ಸೈಡ್ ಅಯಾನ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂತಂದರೆ ಅಬ್ಸ್ಟ್ರಾಕ್ಷನ್ ಆಫ್ ದಿ ಪ್ರೋಟಾನ್ ಬೈ ಅನ್ ಆಸಿಡ್ ಆಗುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ, ROH ಹೊರಗಡೆ ಬರುತ್ತೆ, RCOO- ಬರುತ್ತೆ. ಸೊ ಆಸಿಡ್ ಕೆಟಲೈಸ್ ಆಗ್ಬೋದು ಅಥವಾ ಬೇಸ್ ಕೆಟಲೈಸ್ ಆಗ್ಬೋದು. ಆಸಿಡ್ ಕೆಟಲೈಸ್ ಆಯಿತು ಅಂದರೆ ಇಟ್ ವಿಲ್ ಗೋ ಅಂಡ್ ಅಟ್ಯಾಕ್ ದಿ ಆಕ್ಸಿಜನ್. ಬೇಸ್ ಕೆಟಲೈಸ್ ಆಯಿತು ಅಂದರೆ ಇಟ್ ಗೋ ಅಂಡ್ ಅಟ್ಯಾಕ್ ದಿ ಕಾರ್ಬನ್. ಈ ರೀತಿಯಾಗಿ ನಿಮಗೆ ಮೆಕ್ಯಾನಿಸಮ್ ಬರ್ತಾ ಇರುತ್ತೆ. ಸೊ ಇವತ್ತು ನಾನು ಎರಡೇ ಹೇಳಿರೋದು, ಎಸ್ಟರಿಫಿಕೇಶನ್ ರಿಯಾಕ್ಷನ್, ಹೈಡ್ರಾಲಿಸಿಸ್ ಆಫ್ ಎನ್ ಎಸ್ಟರ್. ಎಸ್ಟರಿಫಿಕೇಶನ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ ಆಫ್ ಎನಿ ಕಾರ್ಬಾಕ್ಸಿಲಿಕ್ ಆಸಿಡ್.
ಸೊ ಅದ್ರದ್ದು ಹೇಗಾಗುತ್ತೆ ಅದ್ರ ಮೆಕ್ಯಾನಿಸಮ್ ತಿಳ್ಕೊಂಡ್ವಿ. ಅದೇ ಥರ ಈ ಎಸ್ಟರ್ ಹೈಡ್ರಾಲಿಸಿಸ್ ಆಗ್ಬಿಟ್ಟು ಆ ರಿಯಾಕ್ಷನ್ ರಿವರ್ಸ್ ಆಗುತ್ತೆ. ದಟ್ ರಿಯಾಕ್ಷನ್ ಕ್ಯಾನ್ ಬಿ ಕೆಟಲೈಸ್ ಬೈ ಬೋತ್ ಆಸಿಡ್ ಅಂಡ್ ಬೇಸ್. ಸೊ ಹಾಗಾಗಿ ಎರಡು ಮೆಕ್ಯಾನಿಸಮ್ಸ್ ನಿಮಗೆ ಅಲ್ಲಿ ಆಗುತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.